ಇಲ್ಲ. ನೀವು ಹಿಂದೂ ಮುಸ್ಲಿಂ ಧರ್ಮದ ಮ್ಯಾಗ ರಾಜಕೀಯ ಮಾಡೋರು. ನಿಮ್ಮಂತೆಗೆ ಎಲ್ಲಿ ಧರ್ಮ ಬರ್ತದ? ಆಕಳ ಮ್ಯಾಗ ರಾಜಕೀಯ ಮಾಡಿದ್ರಿ ನೀವು. ಗೋಮಾತಾ ಹಮಾರೇ ಮಾತಾ ಹೇ. ಗೋಮಾತಾ ಯಾರು ಕಡ್ದು ಮಾರ್ತಾರಲ್ಲ, ಕಂಪ್ನಿ ಕಡೆಯಿಂದ 250 ಕೋಟಿ ರೂಪಾಯಿ ತೊಗೊಂಡ್ರಿ. ನಿಮ್ಮದು ಯಾವ ಧರ್ಮ ರೀ ಸ್ವಾಮಿ? ಮೋದಿಯವರು ರೇಪಿಸ್ಟ್ಗಳಿಗೆ ಮಂತ್ರಿ ಮಾಡ್ಯಾರ, ಕೊಲೆಗಡದವ್ರಿಗೆ ಮಂತ್ರಿ ಮಾಡ್ಯಾರ ಕೇಂದ್ರದೊಳಗೆ. MB ಪಾಟೀಲ್ ಸಾಹೇಬರು ರೊಕ್ಕ ಕೊಟ್ಟು ಮಂತ್ರಿ ಆಗ್ತಾರ, ಸರಿ. ಇವ್ರು ಕೇಂದ್ರ ಮಂತ್ರಿ ಆಗಿದ್ದರು. ಇವ್ರು ಎಷ್ಟು ರೊಕ್ಕ ಕೊಟ್ಟಿದ್ರು? BJP ಒಳಗೆ ಮಂತ್ರಿ ಆಗಬೇಕಂದ್ರೆ 2,000 ಕೊಡಬೇಕಂತ ಹೇಳಿದವ್ರು ಯಾರು? ಇದೇ ಯತ್ನಾಳವರು. ಇವರು ಮುಂಜಾನೆ ಚಂತಾನೆ ಇವ್ರು ಅಂತ ಮಾಡಿ ಇವರು ಎಲ್ಲರೂ ಮುಸಲ್ಮಾನ ಸಮಾಜದವರು ಇರ್ತಿದ್ರು. ನನಗೀಗ ಸಮಯ ಬಂದ ನನಗೆ ಅವ್ರು ಏನಾರ ಅಂದ್ರೆ ಒಟ್ಟು ಬಾಯ್ಬಿಡ್ತೀನಿ. ನಾನು ಪ್ರೆಸ್ ಮೀಟ್ ಮಾಡಕತ್ತಿದ್ದು ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಗುರ್ಲಿಂಗಪ್ಪ ಅಂಗಡಿಯವರಿಗೆ ನನ್ನ ಪ್ರಶ್ನೆಗಳದಾವ. ಅಂಗಡಿಯವರು ಇದಕ್ಕೆ ಉತ್ತರ ಕೊಡಬೇಕು. ನಿನ್ನೆ ತಿಕೋಟದಲ್ಲಿ ನಡೆದಂಥ ಪೊಲೀಸರ ಎಕ್ಸಾಮ್ನೊಳಗೆ ಏನೋ OMR ಶೀಟ್ ಸಂಬಂಧ ಏನೋ ಪ್ರಾಬ್ಲಮ್ ಆಗಿ ಆಯ್ತು. ಅದು ನಾನು ನೋಡೀನಿ ವಿಡಿಯೋ. ಆದರೆ ಅದ್ರ ಪರವಾಗಿ ಏನು ಸ್ಟ್ರೈಕ್ ಮಾಡ್ಯಾರಲ್ಲ, ಮನುಷ್ಯರಿಗೆ ಜನರಿಗೆ ಏನೋ ತೊಂದರೆ ಆದಾಗ ಹಕ್ಕು ಕೇಳೋದು ಸಹಜ ಅದ, ಕೇಳಬೇಕು. ಅದು ಮನುಷ್ಯನ ಧರ್ಮ. ಕೇಳ್ಯಾರಲ್ಲ, ಸ್ಟ್ರೈಕ್ ಮಾಡ್ಯಾರಲ್ಲ, ಸಂತೋಷ. ಬಟ್ ನೀವು ಯಾವಾಗ ಇನ್ನೂ ಮಾಡ್ಬೇಕಾಗಿತ್ತಂದ್ರೆ ನೀಟ್ ಪೇಪರ್ ಲೀಕ್ ಆಯ್ತಲ್ಲ, ಆ ಟೈಮ್ದಾಗ ಅವು ನಮ್ಮ ದೇಶದ ಮಕ್ಕಳು. ನೀವು ಸ್ಟ್ರೈಕ್ ಮಾಡಲಿಲ್ಲ. ಮೋದಿಯವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದರು. ಅದೇ ಬೇಟಿಗಳಿಗೆ, ಅದೇ ಹುಡುಗರಿಗೆ, ಓಟ್ ಹಾಕಿದವ್ರಿಗೆ, ಅವ್ರ ಪೇರೆಂಟ್ಸಿಗೆ ಎಲ್ಲರಿಗೆ ನೀವು ಅವ್ರ ತಲೆ ಹೊಡೆದ್ರಿ, ಕಾಲು ಮುರಿದ್ರಿ, ಕೈ ಮುರಿದ್ರಿ. ಅವ್ರ ವಿದ್ಯಾರ್ಥಿಗಳು, ನಮ್ಮ ದೇಶದ ವಿದ್ಯಾರ್ಥಿಗಳಲ್ಲ. ಅವಾಗ ಯಾಕೆ ಮಾಡಲಿಲ್ಲ ನೀವು? ಎದ್ರ ಸಂಬಂಧ ಮಾಡಲಿಲ್ಲ? ನಿಮ್ಮ ಅಂತ್ಯಕ್ಕೆ ಧರ್ಮನೇ ಇಲ್ಲ. ನೀವು ಹಿಂದೂ ಮುಸ್ಲಿಂ ಧರ್ಮದ ಮ್ಯಾಗ ರಾಜಕೀಯ ಮಾಡೋರು. ನಿಮ್ಮ ಅಂತ್ಯಕ್ಕೆ ಎಲ್ಲಿ ಧರ್ಮ ಬರ್ತದ? ಎಲ್ಲಿ ಧರ್ಮ ಬರ್ತದೆ ರೀ? ಗುರ್ಲಿಂಗಪ್ಪ ಅಂಗಡಿಯವರೇ, ನೀವು ಯಾರು ಹೇಳಿದ್ದು ಕೈಗೊಂಬೆ ಆಗಿಬಿಟ್ರಿ ಇಲ್ಲಿ ಕೆಲವು ಮಂದಿದು. ಯಾಕೆ ಸ್ಟ್ರೈಕ್ ಮಾಡಲಿಲ್ಲ? ಇದ್ರಾಗ ಬಿಹಾರದೊಳಗೆ AK-47 ಹೊಡೆದ್ರು. ಆವಾಗ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ? ಅವು ದೇಶದ ಮಕ್ಕಳಲ್ಲ. 21 ಮಂದಿ ಹುಡುಗರು ಅವ್ರ ತಂದೆ ತಾಯಿ ಬೆಳ್ಳಿ ಬಂಗಾರ ಆಸ್ತಿ ಅಡ್ಬಿಟ್ಟು ಮಾರಿ ಅವ್ರಿಗೆ ಶಾಲೆ ಕಲಿಸಿದ್ರು. ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ರು. ಅಂಗಡಿಯವರೇ, ನೀವು ಎಲ್ಲಿ ಇದ್ರಿ? ಜೀವಂತಿದ್ರಿ? ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಸತ್ರು. ಆವಾಗ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ? ಈಗ ನಿನ್ನೆ ಸ್ಟ್ರೈಕ್ ಮಾಡಿದ್ರಲ್ಲ, ನಮಗೆ ಸಂತೋಷದ ಏನು ತೊಂದರೆ ಇಲ್ಲ. ಮತ್ತು ಇಟ್ಟೆಲ್ಲ ಮಾಡಿ MB ಪಾಟೀಲ್ ಸಾಹೇಬ್ರಿಗೆ ನೀವು ರಾಜೀನಾಮೆ ಕೇಳ್ತೀರಿ. MB ಪಾಟೀಲ್ ಸಾಹೇಬ್ರಂತ ಘೋರ ಅಪರಾಧ ಮಾಡ್ಯಾರೇನು ರಾಜೀನಾಮೆ ಕೇಳಕ್ಕ? ನೀವು ರಾಜೀನಾಮೆ ಕೇಳಬೇಕಾಗಿದ್ದು ಮೋದಿ ಮತ್ತು ಅಮಿತ್ ಶಾಗ. ಯಾರಿಗೆ? ಮೋದಿಯವ್ರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ ನೀವು ರಾಜೀನಾಮೆ ಕೇಳಬೇಕಾ? MB ಪಾಟೀಲ್ ಸಾಹೇಬ್ರಿಗಲ್ಲ. MB ಪಾಟೀಲ್ ಸಾಹೇಬರು ಈ ಜಿಲ್ಲೆ ಜನರಿಗೆ ಅಂಥ ಘೋರ ಅಪರಾಧ ಮಾಡ್ಯಾರೇನವರು, ಅವ್ರು ರಾಜೀನಾಮೆ ಯಾಕೆ ಕೇಳೋ ಹಕ್ಕದ? ಅದು ಎಕ್ಸಾಮ್ ಅದಕ್ಕೆ ಕೇಳಬೇಕು. ಈಗ ಕೇಂದ್ರ ಸರ್ಕಾರದ 79ರಿಂದ 80 ಬಾರಿ BJP ಎಲ್ಲೆಲ್ಲದಲ್ಲ ರಾಜ್ಯದೊಳಗೆ ಸರ್ಕಾರದಲ್ಲ ಎಲ್ಲ ಕಡೆ ಲೀಕ್ ಆಯಿತು. ಅದ್ರ ಬಗ್ಗೆ ಯಾಕೆ ಕೇಳಿಲ್ಲ ನೀವು? ಬಹುಕೋಟಿ ಹಗರಣ, ರಾಮ ಮಂದಿರದಾಗ ಚಂದ ಚೋರಿ ಆಯಿತು. ಅದ್ರ ಬಗ್ಗೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಸ್ವಾಮಿ? ಅದ್ರ ಬಗ್ಗೆ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ನೀವು? ಬಂಗಾರ ಬೆಳ್ಳಿ ರೊಕ್ಕ ಸಿಕ್ಕಾಪಟ್ಟೆ ಹೋಯ್ತು. ಅದ್ರ ಬಗ್ಗೆ ಯಾಕೆ ಮಾಡಲಿಲ್ಲ? ಮಾಡಬೇಕಾಗಿತ್ತು. ಆವಾಗ ಹೌದಪ್ಪ, ಗಂಡಸರು ಅವ್ರದೇ ಪಕ್ಷದೊಳಗಿದ್ರು, ಅವರು RSSನಾಗಿದ್ರು, ಅವ್ರು ಮಾಡಿದರು ಅಂತ ಹೇಳಿದ್ರು. ಇದೇ ನಿಮ್ಮ ಕರ್ನಾಟಕದ RSS ಬಾಸ್ ಗೋಪಾಲ್ ಅದರಾಗ ಇನ್ವಾಲ್ವ್ ಅದಾನ. ಮತ್ತು ಅದೇ ಗೋಪಾಲ ವಿಮಾನದಾಗ ಹೋಗೋ ಮುಂದೆ ಚಂದ ಚೋರ್ ಅಂತೇಳಿ ವಿಮಾನದಾಗ ಇರ್ತಕ್ಕಂಥ ಪ್ರಯಾಣಿಕರು ಓದಿದ್ರು. ಅದು ನೆನಪೈತೆ ನಿಮಗೆ? ವಿಡಿಯೋ ತೋರಿಸ್ಲಿ. ನನ್ನ ಅಂತ್ಯಕ್ಕೆ ಎಲ್ಲ ವಿಡಿಯೋ ಅದಾವ. ಆಕಳ ಮ್ಯಾಗ ರಾಜಕೀಯ ಮಾಡಿದ್ರಿ ನೀವು. ಗೋಮಾತಾ ಹಮಾರೇ ಮಾತಾ ಹೇ. ಗೋಮಾತಾ ಯಾರು ಕಡ್ದು ಮಾರ್ತಾರಲ್ಲ, ಕಂಪ್ನಿ ಕಡೆಯಿಂದ 250 ಕೋಟಿ ರೂಪಾಯಿ ತೊಗೊಂಡ್ರಿ. ನಿಮ್ಮದು ಯಾವ ಧರ್ಮ ರೀ ಸ್ವಾಮಿ? ಆಕಳ ಕಡ್ದು ಮಾರೋರ ಕಡೆಯಿಂದ 250 ಕೋಟಿ ರೂಪಾಯಿ ತೊಗೊಂಡ್ರಿ. ಇದು ನಾ ಹೇಳ್ತಾ ಇಲ್ಲ. ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ MP ಸಂಜಯ್ ಸಿಂಗ್ ಅವರು ಪಾರ್ಲಿಮೆಂಟ್ನಾಗ ಹೇಳ್ಯಾರ. ಮತ್ತು ಎಲೆಕ್ಟ್ರಲ್ ಬಾಂಡ್ದಿಂದ 3,02,000 ಕೋಟಿ ರೂಪಾಯಿ ತೊಗೊಂಡಿರಿ. ಇದು ಆಮ್ ಆದ್ಮಿ ಪಾರ್ಟಿ ಸಂಜಯ್ ಸಿಂಗ್ ಅವರು ಪಾರ್ಲಿಮೆಂಟ್ನಾಗ ಹೇಳ್ಯಾರ. ನನ್ನ ಅಂತ್ಯ ಹಿಡಿಯೋದಾಗ ಬೇಕಂದ್ರೆ ಕೊಡ್ತೀನಿ, ಉತ್ತರ ಕೊಡ್ರಿ. ಅಂಗಡಿಯವರೇ, ಸುಮ್ಮನೆ ಸ್ಟ್ರೈಕ್ ಮಾಡೋದು ಯಾರ ಮ್ಯಾಗಾರ? MB ಪಾಟೀಲ್ ಸಾಹೇಬ್ರ ಮ್ಯಾಗ, ಅವ್ರ ಮ್ಯಾಗ, ಇವ್ರ ಮ್ಯಾಗ, ಕಾಂಗ್ರೆಸ್ ಮ್ಯಾಗ ಅಪಾದನೆ ಮಾಡಿ ಕೇಸಿನ
ಇದು ಪ್ರೆಸ್ ಮೀಟ್ ಮಾಡೋದು ಹೇಳ್ಚಿನ ಹೋಗ್ಬಿಡೋದು ಅದು ಕೆಲಸಕ್ಕೆ ಬರಂಗಿಲ್ಲ. ನೀವು 100ಕ್ಕೆ 101 ಸುಳ್ಳು ಹೇಳ್ತೀರಿ. ಏನು ಜನರ ಮುಂದೆ ಸುಳ್ಳು ಹೇಳ್ತೀರಿ ಅನ್ನೋದು ಎಲ್ಲರಿಗೆ ಕನ್ಫರ್ಮ್ ಆಗ್ಯದ. ಏನು ಮೋದಿಯವ್ರು ಹಿಡಿದು ಸುಳ್ಳು ಹೇಳ್ತೀರಿ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟೈತಿ. ನೀವು ಅನಾಚಾರ ಅತ್ಯಾಚಾರ ಎಲ್ಲ ಕೆಟ್ಟದು ಮಾಡಾಕತ್ತೀರಿ ಅಂತೇಳಿ ನಿಮ್ಮನ್ನು ದಿಲ್ಲಿ ಒಳಗೆ ಜಂತರ್ ಮಂತರ್ನ್ಯಾಗ ಹುಡುಗರು ಹೊಡೆಸ್ಕೊಂಡು ಬಡಿಸ್ಕೊಂಡು ಅಲ್ಲಿ ನಿಮ್ಮನ್ನು ಸರ್ಕಾರ ಕಿತ್ತುಗೊಳಕತ್ತಾರ. ಈಗ ಶಿಕ್ಷಣ ಮಂತ್ರಿನ ಕಿತ್ತುಗೋದಾರ. ಎಲ್ಲ ನಿಮಗೆ ಗೊತ್ತದ. ಇದ್ರಾಗ ಒಂದೂ ಗೊತ್ತಿಲ್ಲ ಅನ್ನೋದಿಲ್ಲ. ಅದರ ಸಂಬಂಧ ಮಾಡಬೇಕು. ಹೌದು, ಗಂಡಸರು ಅವ್ರದೇ ಪಕ್ಷ ಇದ್ರೂ ಮಾಡಿದ್ರಪ್ಪ ಅಂತೇಳಿ ನಾವು ಹೆಮ್ಮೆ ಪಡ್ತಿದ್ದೀವಿ. ನಿಮಗೆ ಧನ್ಯವಾದ, ಥ್ಯಾಂಕ್ಸ್ ಹೇಳ್ತಿದ್ದೀವಿ. ಯಾಕೆ ಮಾಡಂಗಿಲ್ಲ ರೀ ಗುರುಲಿಂಗಪ್ಪ ಅಂಗಡಿಯವರೇ? ಎಲ್ಲ ರಾಡಿ 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 ಮೈಯೆಲ್ಲ ರಾಡಿ ಆಗೈತಿ ನಿಮ್ಮ ಪಾರ್ಟಿ ಒಳಗೆ. ಅದನ್ನು ಸಮರ್ಥನೆ ಮಾಡ್ಕೋತೀರಿ ನೀವು. ಹ್ಯಾಂಗೆ ರೀ? ನೀವೇನು ಇಲ್ಲಿ ಸ್ಟ್ರೈಕ್ ಮಾಡಿದ್ರಲ್ಲ, ಅದಕ್ಕೆ ನನಗೆ ಸಂತೋಷ ಅದ. ಹಕ್ಕುಗಳು ಕೇಳಬೇಕು, ಅದು ಭಿಕ್ಷೆ ಅಲ್ಲ. ಹಕ್ಕುಗಳು ಕೇಳಬೇಕು, ಸರ್ಕಾರಕ್ಕೆ ಕೇಳಬೇಕು, ಏನು ತೊಂದರೆ ಇಲ್ಲ. ನಿಮ್ಮ ಜಾಗದ ನಾ ಇದ್ರೂ ಕೇಳ್ತೀನಿ. ಆದರೆ ಅದ್ರ ಜೊತೆನೇ ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ದಿಲ್ಲಿ ಒಳಗಾದಂಥ ಏನು ನೀಟ್ ಪೇಪರ್ ಲೀಕ್ ಆದಾಗ ನೀವು ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಹಾಂ, ಯಾವುದ್ರ ಬಗ್ಗೆನೂ ಏನು ಮಾಡೋಂಗಿಲ್ಲ. ಬೇರೆ ಸಮರ್ಥನೆ ಮಾಡ್ಕೊಳ್ಳೋ ಗುರುಲಿಂಗಪ್ಪ ಅಂಗಡಿಯವರಿಗೆ ಮೊನ್ನೆ ಒಂದು ವಿಡಿಯೋ ಬಂದೈತಿ. ನಿಮ್ಮ ವಿರೋಧನ ಕಂಟಿನ್ಯೂ ಬೆನ್ನು ಹತ್ತೀನಿ ಅಂತೇಳಿ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಇನ್ನೂ ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಈಗೇನ ಪ್ರಶ್ನೆ ಹಾಕಕತ್ತೀನಲ್ಲ, ಚಂದಾ ಚೋರಿ ಬಗ್ಗೆ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ, ಮತ್ತು ಆಕಳ ಮಾರಿಕೇಶನ್ ಮಾರು ಕಂಪ್ನಿ ಕಡೆಯಿಂದ 250 ಕೋಟಿ ತೊಗೊಂಡಿದ್ದು ಅದ್ರ ಬಗ್ಗೆ ಉತ್ತರ ಕೊಡ್ರಿ ಗುರುಲಿಂಗಪ್ಪ ಅಂಗಡಿಯವರೇ. ಜಿಲ್ಲಾಧ್ಯಕ್ಷ ಹಾಕೇಶನ್ ಕೂತು ಎಂ ಬಿ ಪಾಟೀಲ್ ಸಾಹೇಬ್ರದ್ದು ರಾಜೀನಾಮೆ ಕೊಡು, ಅವ್ರದ್ದು ಕೊಡು. ಇವರು ಏನು ಮಾಡ್ಯಾರ ಎಂ ಬಿ ಪಾಟೀಲ್ ಸಾಹೇಬರು? ನಿಮಗೊಂದು ಮಾತು ಹೇಳ್ತೀನಿ ಗುರುಲಿಂಗಪ್ಪ ಅಂಗಡಿಯವರೇ, ಈ ಸ್ವಲ್ಪ ದಿವಸ ನಿಮ್ಮ ಬಿ ಜೆ ಪಿ ಕೇಂದ್ರ ಸರ್ಕಾರ ಹೋಗ್ತೈತಿ, ಇದು ನಿಮಗೂ ಗೊತ್ತದ. ಈಗ ಬಿ ಜೆ ಪಿ ಕೇಂದ್ರ ಸರ್ಕಾರ ಹೋಯ್ತಂದ್ರೆ ಮುಂದೆ ಬಿ ಜೆ ಪಿ ಹೆಸರಲ್ಲೇ ಹಿಂದೂಸ್ತಾನ್ ಜೀವಂತ ಇರೋ ತನಕ ಬಿ ಜೆ ಪಿ ಸರ್ಕಾರ ಬರೋಂಗಿಲ್ಲ ಕೇಂದ್ರದಾಗ. ಅದು ತಲೆಯಾಗಿರಲಿ ಗುರುಲಿಂಗಪ್ಪ ಅಂಗಡಿಯವರೇ. ನೀವು ಬಬಲೇಶ್ವರ ಟಿಕೆಟ್ ತಂದು ನಾ ಎಮ್ ಎಲ್ ಎ ಆಗ್ಬೇಕಂದ್ರೆ ಯಾವ ಕಾಲಕ್ಕೂ ಎಮ್ ಎಲ್ ಎ ಆಗಂಗಿಲ್ಲ. ಅಲ್ಲಿ ಬಬಲೇಶ್ವರ ಮತಕ್ಷೇತ್ರದಾಗ ರೋಡ್ಗಳು ಹೈವೇ ಟೈಪ್ ಮಾಡ್ಯಾರ ಎಂ ಬಿ ಪಾಟೀಲ್ ಸಾಹೇಬರು. ಎಲ್ಲ ಕೆರೆಗೆ ನೀರು ತುಂಬ್ಯಾರ. ಈಗ ಇನ್ನೊಂದು ನಿಮಗೆಲ್ಲ ತಿಳಿದ ವಿಷಯನೇ ನೆನಪಿಸ್ಲಾಕತ್ತೀನಿ. ಬಾಬಾನಗರದಾಗ 400-500 ಎಕರೆ ಸರ್ಕಾರಿ ಜಮೀನು ಅದ. ಅಲ್ಲಿ ಮಿನಿ ಡ್ಯಾಮ್ ಮಾಡಾಕತ್ತಾರ. ಆ ಡ್ಯಾಮ್ನಾಗ ಈಸಾಡಕತ್ತೀರಿ. ಇನ್ನೊಂದು ಸ್ವಲ್ಪ ದಿವಸನಾಗ ಡ್ಯಾಮ್ ಕಟ್ಟಿ ಕೊಡ್ತಾರೆ ನಿಮ್ಗೆ ಗುರುಲಿಂಗಪ್ಪ ಅಂಗಡಿಯವರೇ. ಆ ಡ್ಯಾಮ್ನಾಗ ಈಸಾಡಕತ್ತೀರಿ ನೀವು. ಎಂ ಬಿ ಪಾಟೀಲ್ ಸಾಹೇಬ್ರದ್ದು ರಾಜೀನಾಮೆ ಕೇಳೋದು ನಿಮ್ಗೆ ಒಂದು ಕಿಂಚಿತು ಒಂದು 0.5% ಹಕ್ಕಿಲ್ಲ. ನೀವು ಧರ್ಮದ ಮ್ಯಾಗ ರಾಜಕಾರಣ ಮಾಡೋರು, ಹೆಣದ ಮ್ಯಾಗ ರಾಜಕಾರಣ ಮಾಡೋರು, ಆಕಳ ಮ್ಯಾಗ ರಾಜಕಾರಣ ಮಾಡೋರು, ಹಿಜಾಬ್ ಮ್ಯಾಗ ರಾಜಕಾರಣ ಮಾಡೋರು. ಪಾಪ ಮುಸ್ಲಿಂ ಬಂಧುಗಳು ತಾಯಿದೇರು ಅವರು ತಮ್ಮ ಧರ್ಮದ ಪ್ರಕಾರ ಅವ್ರು ಇರ್ತಾರ. ಹಿಜಾಬ ಬುರ್ಕಾ ಮ್ಯಾಗ ರಾಜಕಾರಣ ಮಾಡೋರು ನೀವು. ಹಲಾಲ್ ಕಟ್ಟ, ಜಟಕ ಕಟ್ಟ, ಆ ಕಟ್ಟ, ಈ ಕಟ್ಟ, ಮೀನಾ ಮಚ್ಲಿ, ಮಂಗಲಸೂತ್ರ, ಇವು ಯಾವ ರಾಜಕಾರಣ ರೀ ನಿಮ್ಮದು ಹೋಗ್ತೈತಿ ಸ್ವಲ್ಪ ದಿನಕ್ಕೆ ರೀ. ಈಗ ಇಷ್ಟು ದಿನ ನೀವು ಬಿ ಜೆ ಪಿ ಒಳಗೆ ದುಡಿದಿರಲ್ಲ, ಅದೆಲ್ಲ ವೇಸ್ಟ್. ಹೊಳ್ಯಾಗ ಹುಣಚಿ ಹಣ್ಣು ತೊಳ್ದಂಗೆ ಹಾಕದ ಗುರುಲಿಂಗಪ್ಪ ಅಂಗಡಿಯವರೇ. ಹೊಳ್ಯಾಗ ಹುಣಚಿ ಹಣ್ಣು ತೊಳ್ದಂಗೆ ಹಾಕದ ಆ ಪರಿಸ್ಥಿತಿ ಕೇಂದ್ರ ಸರ್ಕಾರದಾಗ ಆಗೈತಿ. ಹೋಟ್ ಚೋರಿ, EVM ಚೋರಿ, ಹೋಟ್ ಚೋರಿ. ಅಲ್ಲಿ ನೋಡ್ರಿ, ಅಲ್ಲಿ ಪಾರ್ಲಿಮೆಂಟ್ನಾಗ ಹೊರಗೆ ವಿರೋಧ ಪಕ್ಷದವರು ಹಾಗೆ ಸ್ಟ್ರೈಕ್ ಮಾಡಕತ್ತಾರ ಪಾರ್ಲಿಮೆಂಟ್ ಅಂಗಳದೊಳಗೆ. ಮಾನ್ಯ ಮೋದಿಯವರು ಮತ್ತು ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಾಗ ಬರಕ್ಕೆ ತಯಾರಿಲ್ಲ. ಯಾಕೆ ಅಂಜಾರೇನು? ನೀವು ಜರ ಹೋರಿ ಅಲ್ಲಿ ಗುರುಲಿಂಗಪ್ಪ ಅಂಗಡಿಯವ್ರು ಹೋಗಿ ಅವ್ರಿಗೆ ಧೈರ್ಯ ತುಂಬ್ರಿ. ಯಾರಿಗೆ? ಅಮಿತ್ ಶಾ ಅವ್ರಿಗೆ ಮತ್ತು ಮೋದಿಯವ್ರಿಗೆ ಧೈರ್ಯ ತುಂಬ್ರಿ. ಜರ ಪಾರ್ಲಿಮೆಂಟ್ನಾಗ ಬರಲಾಗ್ಯಾರವ್ರು. ಅಂಜಿ ಯಾಕೋ ಏನೋ ಗೊತ್ತಿಲ್ಲ. ಇಟ್ಟು ದಿನ ಭಾರಿ ಮಾತಾಡ್ತಿದ್ರು, ಈಗ ಪಾರ್ಲಿಮೆಂಟಿಗೆ ಬರಲಾಗ್ಯಾರವ್ರು. ಯಾಕೆ ಬರಲಾಗ್ಯಾರ? ಮತ್ತು ಹುಡುಗರಿಗೆ ಯಾಕೆ ಮಾತಾಡಲಾಗ್ಯಾರ? ಎಲ್ಲ ವಿದ್ಯಾರ್ಥಿನಿಯರು ಪೇರೆಂಟ್ಸ್ಗಳು ಬಂದಲ್ಲಿ ಜಂತರ್ ಮಂತರ್ನಾಗ ಇಟ್ಟು ದೊಡ್ಡ ಪ್ರಮಾಣ ನಡೆದ. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನಮ್ಮ ದೇಶದ ಖರಾಬಾಯಿತು. ಮೋದಿಯವ್ರಿಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕುರ್ಚಿಗೆ ಅವ್ರಿಗೆ ಇವ್ರು ನೋಡಕ್ಕೆ ಚಂದ ಕಾಣ್ತಾರೆ. ಈ ಮನುಷ್ಯ ಕೊಲೆಗಡಕದಾನ ಅಂತೇಳಿ ಕೇಸಿನ ಅಮೇರಿಕಾದ ರಾಷ್ಟ್ರಪತಿ ಟ್ರಂಪ್ ಅವರು ಹೇಳಿದರು. ಇದು 2ನೇ ಬಾರಿ ಹೇಳಕತ್ತೀನಿ ನಾ. ಮೊನ್ನೆ ವಿಡಿಯೋದಾಗ ಹೇಳಿನ ಕೊಲೆಗಡಕದಾನ ಅಂತ ಹೇಳಿದ್ರು. ಅವಾಗ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ರೀ? ಮೋದಿಯವ್ರಿಗೆ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶದ್ದು ಟ್ರಂಪ್ ಹಿಂಗೆ ಅಂದಾನತ್ತೆ. ಅವಾಗ ಯಾಕೆ ನೀವು ಸ್ಟ್ರೈಕ್ ಮಾಡಲಿಲ್ಲ? ಅವಾಗ ನೀವು ಮಾಡಿದ್ರೆ ಹೌದು ಗಂಡಸರು ಮಾಡಿದಿರುತ್ತಿದ್ದೆವು. ಏನೂ ಮಾಡೋಂಗಿಲ್ಲ. ಹೋಗಿ ಎಂ ಬಿ ಪಾಟೀಲ್ ಅವ್ರದ್ದು ಭಜನಾ ಮಾಡ್ತೀರಿ. ಮುಂಜಾನೆ ಚಂತನ ಭಜನಾ ಎಂ ಬಿ ಪಾಟೀಲ್ ಅವ್ರ ಹೆಸರಲ್ಲಿ ಭಜನಾ ಮಾಡ್ತೀರಿ. ಎಂ ಬಿ ಪಾಟೀಲ್ ಅವ್ರು ಅಂತ ಘೋರ ಅಪರಾಧ ಮಾಡ್ಯಾರ. ಅವ್ರು ಇಬ್ಬರು ಅಣ್ತಮ್ರ. ನಿಮ್ಗೆ ಎಂ ಬಿ ಪಾಟೀಲ್ ಬಿಟ್ಟರೆ ಏನು ನೀವು ಯಾವ ಕಾಲಕ್ಕೂ ಬಬಲೇಶ್ವರ ಮತಕ್ಷೇತ್ರದಾಗ ಎಮ್ ಎಲ್ ಎ ಆಗಂಗಿಲ್ಲ.
ಯಾಕೆ ಆಗಂಗಿಲ್ಲ ಅಂದ್ರೆ ಕಬ್ಬು ಕಡಿಲಾಕ ಹೋಗುವಂಥ ಒಬ್ಬ ಮನುಷ್ಯರ ಸತ್ತಿಗೆ ಎಲ್ಲಿ ಕಬ್ಬು ಬೆಳಿಲಾಕತ್ತಾರ. ಹಣ್ಣ ಹಂಪ್ಲ ಕಬ್ಬ ಏನೇನು ಬೆಳೆದಾರ ಎಲ್ಲ ಅವ್ರ ಮನೆಗೆ ತಂದು ಕೊಟ್ಟು ಕಿಶನ್ ಪ್ರೆಸ್ ಮೀಟ್ ಮಾಡಾಕತ್ತಾರ ಜನ ಅಷ್ಟು ಪ್ರೀತಿಯಿಂದ. ಎಲ್ಲಿದ್ದೀರಿ ನೀವು? ಜನರಿಗೆ ಅನುಕೂಲತೆ ಬೇಕಾಗೈತಿ, ನೀರು ಬೇಕಾಗೈತಿ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು, ಸಿದ್ದೇಶ್ವರ ಅಪ್ಪಗಳು ಹೇಳ್ದಂಗೆ ನೀರು ಕೊಡ್ರಿ ಕ್ಯಾಲಿಫೋರ್ನಿಯಾ ಆಗ್ತದೆ ಇದು ಅಂತ ಹೇಳಿದರು. ಅದರ ಪ್ರಕಾರ ಅವರು ಶ್ರದ್ಧೆ ಭಕ್ತಿ ಪ್ರೀತಿ ಆಚಾರ ವಿಚಾರ ಶಿಷ್ಟಾಚಾರದಿಂದ ಎಂ ಬಿ ಪಾಟೀಲ್ ಸಾಹೇಬ್ರು ನಡ್ಕೊಳಕತ್ತಾರ. ಅವ್ರಿಗೆ ರಾಜೀನಾಮೆ ಕೊಡ್ರಿ, ನೀವು ಇದನ್ನು ಮಾಡಿರಿ. ರಾಜೀನಾಮೆ ಕೊಡೋಕ್ಕೇನು ಅವ್ರು ಎಕ್ಸಾಮಲ್ಲಿ ತಿಕೋಟ ಮತ್ತು ಕ್ಷೇತ್ರ ಹಾಕತ್ ಹೇಳಿದ್ರ? ಏನು ರೀ ನಿಮ್ಗೆ ಸ್ವಲ್ಪನೂ ಧರ್ಮ ನೀತಿ ನಿಯಮ ಏನೂ ಇಲ್ಲೇ ಇಲ್ಲಲ್ಲ. ಹ್ಯಾಂಗೆ ರೀ ಗುರುಲಿಂಗಪ್ಪ ಅವ್ರು ದಿನ ಹೊತ್ತೊಂಟ್ರೆ ಬರೀ ಇದೇ ಮಾಡ್ತೀರಿ, ಬರೀ ಸುಳ್ಳು ಹೇಳೋದು. ಮೋದಿಯವ್ರು ಈ ದೇಶಕ್ಕೆ ಸುಳ್ಳು ಹೇಳಿ ಈಗ ಅವ್ರ ಸರ್ಕಾರ ಹೊಂಟದ. ನಿಮ್ಗೆ ಅಟ್ಟು ತಿಳಿಯಂಗಿಲ್ಲಲ್ಲ ಗುರುಲಿಂಗಪ್ಪ ಅಂಗಡಿಯವರೇ. ಇನ್ನು ನೀವು ಏನಾರ ಕಾಂಗ್ರೆಸ್ ವಿರುದ್ಧ ಮಾತಾಡೋದು, ಎಂ ಬಿ ಪಾಟೀಲ್ ಸಾಹೇಬ್ರ ವಿರುದ್ಧ ಮಾತಾಡೋದು ಮಾಡಿದ್ರೆ ಅವ್ರು ಎಂ ಬಿ ಪಾಟೀಲ್ ಸಾಹೇಬ್ರದ್ದು ವೈಯಕ್ತಿಕ ರಾಜಕಾರಣ ಯಾರ ಜೋಡಿ ಏನದ ನಮಗೆ ಗೊತ್ತಿಲ್ಲ. ನೀವು ಕಾಂಗ್ರೆಸ್ ಎಮ್ ಎಲ್ ಎಗಳ ಬಗ್ಗೆ, ಕಾಂಗ್ರೆಸ್ ಜನರ ಬಗ್ಗೆ ಸುಮ್ಮನೆ ಸುಳ್ಳು ಹೇಳೋದು, ತಗಲಾಬಾಜಿ ಮಾಡೋದು, ಜನರ ಮುಂದೆ ಸುಳ್ಳು ಹೇಳೋದು, ಇದು ಮಾಡೋದು, ದೊಡ್ಡ ಮಾತು ಮಾತಾಡೋದ್ರೆ ಗುರುಲಿಂಗಪ್ಪ ಅಂಗಡಿಯವ್ರು ನಿಮ್ಮನ್ನು ಬಿಡಂಗಿಲ್ಲ. ನಾ ಕಂಟಿನ್ಯೂ ಬೆನ್ನು ಹತ್ತೀನಿ. ಯಾಕಂದ್ರೆ ಕಾಂಗ್ರೆಸ್ನ ಜರ ಮಾತಾಡೋರು ಕಡಿಮೆ ಆಗಿಬಿಟ್ರೆ ನಿಮ್ಮದು ಜೋರಾಗಿಬಿಟ್ಟತೆ. ನೀವೇ ಮಾತಾಡಿದಕ್ಕರೆ ನೀವೇ ಪವಿತ್ರ, ಬಿ ಜೆ ಪಿಯವರು ಪವಿತ್ರ, ನೀವೇ ಹಿಂದೂಗಳು. ಇಲ್ಲಿ ಯಾವ ಬಿ ಜೆ ಪಿ ಇದ್ದವ್ರು ಅಟ್ಟೆ ಹಿಂದೂಗಳು, ಭೂಮಿ ಮೇಲೆ ಯಾರೂ ಹಿಂದೂಗಳಿಲ್ಲ. ಏನ್ರಿ ಗುರುಲಿಂಗಪ್ಪ ಅಂಗಡಿಯವರೇ, ಏನ್ರಿ ನಿಮ್ಮ ಆರ್ ಅಶೋಕ್ ಅವ್ರು ಹೇಳ್ತಾರೆ, ಇಲ್ಲಿ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಹಿಂದುತ್ವ ಅಂದ್ರೆ ಮುಸಲ್ಮಾನರಿಗೆ ಬೈದತ್ತ. ವಿಡಿಯೋ ಕೊಡ್ತೀನಿ, ನಾನು ತೆಗೆದಾವ ಸೇವ್ ಮಾಡಿಟ್ಟಿನಿ ನಿಮ್ಮ ಸಂಬಂಧ. ಇದು ಯಾವ ಧರ್ಮ ರೀ ನಿಮ್ಮದು? ಯಾವ ಧರ್ಮ ರೀ? ನೀವು ಧರ್ಮದ ಮನುಷ್ಯರಲ್ಲ. ನೀವು ಒಬ್ಬರು ಲಿಂಗಾಯತ ಮನುಷ್ಯರಾಗಿ ಧರ್ಮದ ಪ್ರಕಾರ ಇರಬೇಕು. ನಮ್ಮ ಜಗಜ್ಯೋತಿ ಬಸವಣ್ಣವರು ಪ್ರೀತಿಸ್ತಿರಲ್ಲ ನೀವು ವಿಭೂತಿ ಹಚ್ಕೋತೀರಿ, ನಾವು ವಿಭೂತಿ ಹಚ್ಕೋತೀವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅದ್ರ ಪ್ರಕಾರ ಸ್ವಲ್ಪನಾದರೂ ಒಂದು ಚಾರಣೆ 5 ಪೈಸೆ 10 ಪೈಸೆ ನಡೀರಿ ಗುರುಲಿಂಗಪ್ಪ ಅಂಗಡಿಯವರೇ. ತೀರಾ ಸುಳ್ಳ ಎಷ್ಟು ಭೂಮಿಗೆ ಆಕಾಶಕ್ಕೆ ಅಂತರ ಸುಳ್ಳು ಹೇಳ್ತೀರಿ ನೀವು. ಎಂ ಬಿ ಪಾಟೀಲ್ ಸಾಹೇಬ್ರು ರಾಜೀನಾಮೆ ಕೊಡ್ರಿ. ಎಂ ಬಿ ಪಾಟೀಲ್ ಸಾಹೇಬ್ರು ಎದಕ್ಕೆ ಕೊಡ್ಬೇಕಪ್ಪ? ಎಂ ಬಿ ಪಾಟೀಲ್ ಸಾಹೇಬ್ರು ನಿಮ್ಗೆ ತಿಂದಾನ ಉಂಡಾನು ಹೊಲ ಮನೆ ಮಾರ್ಸ್ಯಾನ? ಎಂ ಬಿ ಪಾಟೀಲ್ ಸಾಹೇಬ್ರು ಮಾರ್ಸ್ಯಾರನ? ಇಲ್ಲ. ಯಾಕ್ರಿ ಹಿಂಗೆ ಮಾಡ್ತೀರಿ ನೀವು? ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಪಾರ್ಟಿ 55 ವರ್ಷದೊಳಗೆ ಭವ್ಯ ಭಾರತ ಕಟ್ಟಿದ್ದಕ್ಕೆ ನೀವು ಜೀವಂತದಿರಿ. ನೀವು ಶಾಲಿ ಕಲ್ತಿರಿ, ಸೂಜಿ ಹಿಡ್ಕೊಂಡು ಇಸ್ರೋ ತನಕ ಮಾಡಿದ ಕಾಂಗ್ರೆಸ್ ಪಾರ್ಟಿ. ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು IIT IIM ತನಕ ಮಾಡಿದ ಕಾಂಗ್ರೆಸ್ ಪಾರ್ಟಿ. ಹಳ್ಳಿ ಒಳಗೆ ದವಾಖಾನಿಂದ PH ಹಿಡ್ಕೊಂಡು ಏಮ್ಸ್ ತನಕ ಮಾಡಿದ ಕಾಂಗ್ರೆಸ್ ಪಾರ್ಟಿ. ಭವ್ಯ ಭಾರತ ಕಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಅಲ್ಲಿ ಬಂದು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಲ್ಲ ಸಲ್ಲದ ಜನರ ಮುಂದೆ ಸುಳ್ಳು ಹೇಳ್ತೀರಿ. ಅದು ಎಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತೈತಿ. ಈ ದೇಶ ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ಯಾವ ಪಕ್ಷದವ್ರು ನಡೆಸೋಕ್ಕೆ ಆಗಂಗಿಲ್ಲ. ಅದೇ ಪಾರ್ಟಿನೇ ಇರೋದು. ಅದು 140 ವರ್ಷದ ಪಕ್ಷ. ಯಾರಿಗೆ ಕೆಟ್ಟ ಮಾಡಿಲ್ಲ. ಯಾರು ಏನು ಕೇಳ್ತಾರದು ಕೊಟ್ಟದು ಕಾಂಗ್ರೆಸ್ ಪಾರ್ಟಿ. ಹೊಲ ಇಲ್ಲಾರ್ದವ್ರು ಹೊಲ ಕೊಟ್ಟದ, ಮನೆ ಇಲ್ಲಾರ್ದವ್ರು ಮನೆ ಕೊಟ್ಟದ, ಶಿಕ್ಷಣ ಇಲ್ಲಾರ್ದವ್ರು ಶಿಕ್ಷಣ ಕೊಟ್ಟದ, ಶಿಕ್ಷಣ ಇರೋದು ಬಡವರಿಗೆ ಊಟ ಕೊಟ್ಟು ಶಿಕ್ಷಣ ಕಲಿಸೋದು, ಹಾಸ್ಟೆಲ್ ಮಾಡ್ಯದ, ಪುಸ್ತಕ ಚಪ್ಪಲ್ ಬೂಟ ಎಲ್ಲ ಕೊಟ್ಟದ ವಿದ್ಯಾರ್ಥಿಗಳಿಗೆ. ನೀವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋಕೆ ನಿಮಗೆ ಯಾವ ಅವಕಾಶವೂ ಇಲ್ಲ, ಯಾವ ನೈತಿಕತೆಯೂ ಇಲ್ಲ. ಇನ್ನೊಮ್ಮೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ, ಕಾಂಗ್ರೆಸ್ MLA ಗಳ ಬಗ್ಗೆ ಏನಾರ ಮಾತಾಡಿದ್ರೆ ನಾ ಬಂದು ಅಂಗಡಿಯವರೇ ನಿಮಗೆ ಕಂಟಿನ್ಯೂ ಬೆನ್ನು ಹತ್ತೀನಿ. ಕಾಂಗ್ರೆಸ್ ಪಕ್ಷದ ಯಾರೂ ಮಾತಾಡೋಂಗಿಲ್ಲ. ಇವ್ರು ಏನು ಮಾತಾಡ್ತಾರೆ ನಾವು ಮಾತಾಡಿದ ಕರೆ ಅನ್ನಕ್ಕೆ ಹೋಗ್ಬೇಡ್ರಿ. ನಾ ಬೆನ್ನು ಹತ್ತೀನಿ ಅಂತ ಏನೇ, ನಾ ಕಂಟಿನ್ಯೂ ಬೆನ್ನು ಹತ್ತೀನಿ. ನಿಮ್ಗೆ ಏನು ಮಾಡೋರಿದ್ರಿ ನನಗೆ? 24/12 ತಿಂಗಳು ರೆಡಿ ಇದೀನಿ. ನಾ ಬರ್ರಿ ನೀವು. ನನಗೇನು ಮಾಡೋರಿದ್ದೀರಿ? ನಾ ಮಾತಾಡ್ತೀನಿ ನೋಡಿ. ಮತ್ತೊಂದು ಸರ, ಆ ದಿವಸ ಏನ್ ತಿಕೋಟದಲ್ಲಿ ಪರೀಕ್ಷೆ ಗೊಂದಲ ಉಂಟಾಗಿತ್ತು, ಅವಾಗ ಡಿ ಸಿ ಸಾಹೇಬ್ರು ಹೇಳಿದ್ರು ಇದು OMR ಸೀಟ್ ಮತ್ತು ಕ್ವಶನ್ ಪೇಪರ್ ಸೀಟ್ ನಂಬರ್ ಸೇಮ್ ಇರ್ಲಾರ್ದಕ್ಕೆ ಇದು ಗೊಂದಲ ಉಂಟಾಗ್ಯದ. ಪೇಪರ್ ಏನ್ ಎಕ್ಸಾಮ್ ಯಾವ್ದು ಲೀಕ್ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಾರ ಅವರು. ಆದ್ರೆ ಇವರು ಬಿಜೆಪಿದವರು ಪೇಪರ್ ಲೀಕ್ ಆಗಿದ್ದಂತ ಪ್ರೊಟೆಸ್ಟ್ ಮಾಡಕ್ ಕಾರಣ ಏನ್ ಸರ್? ಇದು ನಮ್ಮ ಗೌರವಾನ್ವಿತ DC ಸಾಹೇಬರು ಹೇಳ್ಯಾರ, ನಮ್ಮ ಜಿಲ್ಲಾದು. ಮತ್ತು ಗೌರವಾನ್ವಿತ SP ಸಾಹೇಬರು, ನಿಂಬರ್ಗಿ ಸಾಹೇಬರು ಹೇಳ್ಯಾರ. ಎಲ್ಲ ಓಕೆ ಅದ. ಹೊಟ್ಟೆ ಕಿಚ್ಚಿನ ರಾಜಕಾರಣ, ಹೊಟ್ಟೆ ಕಿಚ್ಚಿನ ರಾಜಕಾರಣಿಗೆ ಔಷಧ ಮತ್ತು ಅದಕ್ಕೂ ಗುಳಿಗೆ ಇಲ್ಲ, ಮೆಡಿಸಿನ್ ಇಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಿನ ರಾಜಕಾರಣ ರೀ. ಎಂ ಬಿ ಪಾಟೀಲ್ ಸಾಹೇಬರು ಜಿಲ್ಲಾದಾಗ ಚಲೋ ಮಾಡಕತ್ತಾರ, ನೀರಾವರಿ ಮಾಡಕತ್ತಾರ, ಅಲ್ಲಿಂದು ಬಾಬಾನಗರದಾಗ ಡ್ಯಾಮ್ ಮಾಡಕತ್ತಾರ, ಎಲ್ಲ ಚಲೋ ಮಾಡತ್ತಾರ. ಒಂದು ಹೆಸರು ಉಳಿರಲಿ. ಅವ್ರ ತಂದೆಯ ಕಾಲದಿಂದ ಅವರು MLA ಮಂತನ ಏನು ದೊಡ್ಡ ಒಂದು ಗೌರವಾನ್ವಿತ, ದೊಡ್ಡ ಹೆಮ್ಮೆಯ ದೊಡ್ಡ ಸಂಸ್ಥೆ ಅದ. ಅಲ್ಲಿ ಸಾವಿರಾರು ಜನ ಕಲಿತಾರ, ಸಾವಿರಾರು ಜನ ನೌಕರಿ ಅದಾರ. ಇಟ್ಟೆಲ್ಲ ಮಾಡ್ಕೊಂಡು ಇಟ್ಟೆಲ್ಲ ಅವ್ರಿಗೆ ಮೈ ತುಂಬ 24/12 ತಿಂಗಳೊಳಗೆ 1 ಗಂಟೆನೂ ಅವ್ರಿಗೆ ಟೈಮ್ ಸಿಗಂಗಿಲ್ಲ. ಅಷ್ಟು ಬಿಜಿ ಇದ್ರೂ ಇವೆಲ್ಲ ಸರ್ಕಾರ ಕಡೆಯಿಂದ ಸ್ಕೀಮ್ ತಂದು ಜನರಿಗೆ ಮುಟ್ಟಿಸ್ಲಾಗತ್ತಾರ.
ಹೊಟ್ಟೆ ಕಿಚ್ಚಿನ ರಾಜಕಾರಣ. ಅಲ್ಲಿ ಏನೂ ತೊಂದರೆ ಆಗಿಲ್ಲ. ನಿಂಬರ್ಗಿ SP ನಿಂಬರ್ಗಿ ಸಾಹೇಬರು ಗೌರವಾನ್ವಿತರು ಅವರು ಹೇಳ್ಯಾರ, ನಮ್ಮ DC ಸಾಹೇಬರು ಹೇಳ್ಯಾರ, ಎಲ್ಲ ಕ್ಲಿಯರ್ ಮಾಡ್ಯಾರ. ಏನೂ ತೊಂದರೆ ಇಲ್ಲ. ರಾಜಕಾರಣ ಮಾಡೋಕ್ಕೆ ಏನಾರು ಬೇಕಲ್ಲ. ಏನು ಹುಡುಕಾಡೋದಪ್ಪ, ಏನು ಹುಡುಕಾಡೋದು? ಹೊಲ ತುಂಬ ಶೇಂಗಾ ಹುಡುಕಾಡೋದು ಸಿಗ್ತಾವ, ಶೇಂಗಾನೇ ಸಿಗಂಗಿಲ್ಲ ಅಲ್ಲಿ. ಮತ್ತೊಂದು ಇವತ್ತು ನಮ್ಮ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಅವರು ಕಾಂಗ್ರೆಸ್ನಲ್ಲಿ ಗುಂಡಗಳಿಗೆ ಸ್ಥಾನಮಾನ ಸಿಗುತ್ತೆ, ಪ್ರಾಮಾಣಿಕ ರಾಜಕಾರಣಿಗಳಿಗೆ ಸ್ಥಾನಮಾನ ಸಿಗಲ್ಲ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್. ಯತ್ನಾಳ್ ಅವರು BJP ಪಾರ್ಟಿಯಿಂದ MLA ಅವರು, ಒಪ್ಪುತ್ತೀರಾ? ಅವರಿಗೆ ಸ್ವಂತಕ್ಕೂ ಗೊತ್ತದ, ಗುಂಡಾಗಳು ಇದ್ದಿದ್ದೇ RSSನಾಗ, ಗುಂಡಾಗಳು ಇದ್ದಿದ್ದೇ BJPಯಲ್ಲಿ, ಅಂದ್ರೆ ಈಗ ಕೊಲೆಗಡಕರು ಇದ್ದಿದ್ದೇ RSSನಾಗ, BJPಯಲ್ಲಿ. ಅವರು ಯತ್ನಾಳ್ ಅವರು ಏನು ಮಂತ್ರಿಗಳಾಗ್ಯಾರಲ್ಲ, ಮಂತ್ರಿಗಳು ಗುಂಡಾಗಳು ಆಗ್ಯಾರ ಅಂತ ಕೊಟ್ರಲ್ಲ, ಯಾವ ಗುಂಡಾ ಅದನ ಮಂತ್ರಿ ಅವನಿಗೆ ಹೆಸರು ಹೇಳ್ಬೇಕು ನೀವು. ಸುಮ್ಮನೆ TV ದವ್ರ ಮುಂದೆ, ಅವರು ಪೇಪರ್ದ ಮೀಡಿಯಾ ಮುಂದೆ ಏನಾರು ಒಂದು ಗೋಳು ಹೇಳಿ ಹೋದ್ರೆ ನಡೆಯಂಗಿಲ್ಲ. ನಿಮಗೆ ಗುಂಡಾಗಳಿಗೆ ಮಂತ್ರಿ ಕೊಟ್ಟ ಯಾವ ಗುಂಡಾ ಅದನ ಅವ್ನ ಹೆಸರು ಹೇಳ್ರಿ, ಅವನು ಕಾಂಗ್ರೆಸ್ ಪಕ್ಷ ಇಮಿಡಿಯೇಟ್ ತೆಗೆದೋಗಿತ್ತದ. ಅದು BJP ಅಲ್ಲ. BJP ಒಳಗೆ ರೇಪಿಸ್ಟ್ರಿಗೆ ಮಂತ್ರಿಗಿರಿ ಮಾಡ್ಯಾರಲ್ಲಿ. ಅಂದ್ರೆ ಅವರು ಬಿಜೆಪಿಗೆ ಸಂಬಂಧ ಇಲ್ಲ ಸರ್, ಬಿಜೆಪಿಗಳಿಂದ ಯಾರು ಇಲ್ಲ ಇಲ್ಲ, ನೀವು ಸಂಬಂಧ ಇಲ್ಲ ಅನ್ಬೇಡ್ರಿ. ಅವ್ರನ್ನ ಉಚ್ಚಾಟನೆ ಮಾಡಿರ್ಬೋದು. ಇಷ್ಟಿಲ್ಲಿ MLA ಅವರು BJPಯಿಂದೆ ಏನ್ರಿ, ಇಲೆಕ್ಷನ್ ಆಗೋ ತನಕ ಅವರು ಸ್ಟಿಲ್ MLA ಅವ್ರನ್ನ ಉಚ್ಚಾಟನೆ ಮಾಡಿರ್ಬೋದು. ಆದರೆ ಅಧಿಕೃತವಾಗಿ BJP MLA ಅವರು ಉಚ್ಚಾಟನೆ ಮಾಡಿದ್ದು ನಮಗೆ ಸಂಬಂಧ ಇಲ್ಲ. ಅವ್ರ MLA ಮೋದಿಯವರು ರೇಪಿಸ್ಟ್ಗಳಿಗೆ ಮಂತ್ರಿ ಮಾಡ್ಯಾರ, ಕೊಲೆಗಡಕೋರಿಗೆ ಮಂತ್ರಿ ಮಾಡ್ಯಾರ ಕೇಂದ್ರದೊಳಗೆ. ಅವ್ರ ಹೆಸರುಗಳೆಲ್ಲ ವಿಡಿಯೋಗಳು ಕೊಡ್ಲೇನ್ರಿ, ಯಾರ್ಯಾರು ಹಿಸ್ಟ್ರಿ ಐತಿ. ಗಡಿಪಾರ ಆದಂತಹ ಮತ್ತು ರೇಪಿಸ್ಟ್ರು, ರೇಪ್ ಮಾಡಿದವ್ರಿ ಅಂಥವ್ರಿಗೆ ಮಂತ್ರಿಗಿರಿ MP ಮಾಡ್ಯಾರ. ಹುಡುಗರಿಗೆ. ಮತ್ತು ಅಲ್ಲಿ BJP ಆಫೀಸಿನಾಗ ಒಂದು ಕಾಲೇಜ್ ಹುಡುಗಿನ ತಂದಿದ್ದು ಮಾಡಿದ್ರು. ಒಬ್ಬ ಧಾಕಡ್ ಅಂತೇಳಿ ಕಿಸಿಂದ್ರೆ ರೋಡ್ ಮ್ಯಾಗ ಹೆಣ್ಮಗಳನ್ನ ನಂಗ ಮಾಡಿ ಏನು ಮಾಡಕತ್ತಿ ಜಗತ್ತೆಲ್ಲ ನೋಡಿತಿ. ಅದು BJP ಅವ್ರವರು. ಅವನು ಹೆಂಡ್ತಿ BJP ಜಿಲ್ಲಾ ಪಂಚಾಯತ್ ಮೆಂಬರ ಧಾಕಡ್ ಅಂತೇಳಿ. ಇವ್ರು ಏನು ಹೇಳ್ತಾರಲ್ರಿ, ಜನರ ಮುಂದೆ ಸುಳ್ಳು ಹೇಳಿ ಕಿಸಿಂದ ನಾವೇ ಪವಿತ್ರ ಅಂತ ಹೇಳ್ತಾರ. ಇವರು ಪವಿತ್ರರಲ್ಲ, ಇವರು ಸುಳ್ಳು ಪಾರ್ಟಿ ಮೆಂಬರ್ಗಳು. ಇವರು ಯತ್ನಾಳ್ ಅವರು ಸ್ಪಷ್ಟಪಡಿಸಲಿ, ನಮ್ದೇನು ತಕರಾರಿಲ್ಲ. ಯಾರು ಯಾವ ಗುಂಡಾ MLAಗ ಮಂತ್ರಿ ಕೊಟ್ಟಾರ ಇಮಿಡಿಯೇಟ್ ಹೇಳ್ರಿ, ಅದಕ್ಕೆ ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ, ಆ ಮಂತ್ರಿನ ತೆಗೆದೋಗಿರಿ ಅಂತ ಹೇಳಿ ನಾನೇ ಹೇಳ್ತೀನಿ. ನಾನೇನು ಸಣ್ಣ ಕೂಸಿಲ್ಲ, ನಾನೇ ಹೇಳ್ತೀನಿ. ಯತ್ನಾಳ್ ಅವ್ರು ಹಿಂಗೆ ಹಾಕತ್ತಾರ, ಇದು ಸತ್ಯ ಇತ್ತಂದ್ರೆ ಅವ್ನ ಮಂತ್ರಿ ತೆಗಿರತ್ತೆ. ನಾನೇ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ರಾಹುಲ್ ಗಾಂಧೀಜಿಯವರಿಗೆ ನಾನೇ ಆಗ್ರಹ ಮಾಡ್ತೀನಿ. ಮತ್ತೊಂದು ವಿಷಯ ಏನ್ ಹೇಳಿದಾರೆ ಅಂದ್ರೆ, MB ಪಾಟೀಲ್ ಅವರು ಕೋಟ್ಯಾಂತರ ರೂಪಾಯಿ ಲಂಚ ಅದರ ಡೊನೇಷನ್ ಪಕ್ಷಕ್ಕೆ ಕೊಟ್ಟು ಮಂತ್ರಿ ಸ್ಥಾನ ಪಡ್ಕೋತಾರೆ. ಇವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಬೆಡ್ರೂಮ್ ಕೂಡ ಇವರು ಎಲ್ಲ ಇವರ ಹಣದಿಂದ ನಡೀತದ ಅಂತ ಹೇಳಿ ಈ ವರ್ಡ್ ಯೂಸ್ ಮಾಡ್ಯಾರೇನ್ರಿ? ಇದು ಸತ್ಯ ಅದ ಮಾಡಿದ್ದು? ಸತ್ಯ ಅದ ಸರ್. ಇಲ್ಲ ನೀವು ನನ್ಗೆ ತೋರಿಸ್ಬೇಕು ಹಿಂದಾಡೆ, ಮತ್ತೆ ಸುಳ್ಳು ಆಗ್ಬಾರ್ದು. ಇಲ್ಲ ಇಲ್ಲ, ಇಲ್ಲಿ ಇದೆ ಅಂತ ಕೇಳ್ತಾ ಆಯ್ತಿಲ್ಲ. MB ಪಾಟೀಲ್ ಸಾಹೇಬರು ರೊಕ್ಕ ಕೊಟ್ಟು ಮಂತ್ರಿ ಆಗ್ತಾರ, ಸರಿ. ಇವ್ರು ಕೇಂದ್ರ ಮಂತ್ರಿ ಆಗಿದ್ರು. ಇವ್ರು ಎಷ್ಟು ರೊಕ್ಕ ಕೊಟ್ಟಿದ್ರು? BJP ಒಳಗೆ ಮಂತ್ರಿ ಆಗಬೇಕಂದ್ರೆ 2,000 ಕೊಡಬೇಕಂತ ಹೇಳಿದವ್ರು ಯಾರು? ಇದೇ ಯತ್ನಾಳ್ ಅವರು. ಯತ್ನಾಳ್ ಅವ್ರಿಗೆ ನನಗೆ ವೈಯಕ್ತಿಕವಾಗಿ ಯಾವುದಿಲ್ಲ, ಅವ್ರ ಬಗ್ಗೆ ಅವರು ನಮಗೆ ಚಲೋ ಐತಿ, ಏನು ತೊಂದರೆ ಇಲ್ಲ. 2,000 ಕೋಟಿ ಕೊಡಬೇಕು, ಎಲ್ಲಿ ತಂದು ಕೊಡಬೇಕು, ಗೋಡಾವಣೆ ಎಲ್ಲಿಟ್ಟರು, ಏನು ಎಲ್ಲಿ ಈ ಥರ ಹೇಳತ್ತಾರೈತಿ. 2,000 ಕೋಟಿದು ಮಾತಾಡೋರು ಯಾರು? ಯತ್ನಾಳ್ ಅವರೇ ಮಾತಾಡಿದ್ದು ಸ್ವಾಮಿ, ಇಲ್ಲಿ ಯಾರೂ ಮಾತಾಡಿಲ್ಲ. ಅದ್ರ ಬಗ್ಗೆ ವರ್ಷಾನುಗಂಟ್ಲೆ ಚರ್ಚೆ ಆಯಿತು. ಈಗ ಯಡಿಯೂರಪ್ಪನವ್ರ ಬಗ್ಗೆ ಇನ್ನೊಂದು ಮಾತಾಡೋರು ಯಡಿಯೂರಪ್ಪನವರ ಸಂಬಂಧಿಕರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಸಂಬಂಧಿಕರು KPSC ಒಳಗೆ ಚೇರ್ಮನ್ ಅದರಂತ. 2,80,00,000 ಹೊಡೆದ್ರೆ 320 ಕೋಟಿ ಆಗ್ತದೆ ಅಲ್ಲಿಗೆ ಅಂತೇಳಿ ಹೇಳ್ಯಾರ. ಇವರು ವಿಜಯೇಂದ್ರ ಅವ್ರ ಫೋಟೋ ಮತ್ತು ಯಡಿಯೂರಪ್ಪನವ್ರ ಫೋಟೋ ಅಂತ ಅವ್ರ ಸಂಬಂಧಿಕರ ಮನೆಯಕ್ಕೆ ಅವ್ರಿಗೇನೋ ಹಗರಣ ಅಂತ ಯತ್ನಾಳ್ ಅವರೇ ಹೇಳ್ಯಾರ. ಅದನ್ನು ಸ್ಪಷ್ಟಪಡಿಸಲಿ. ಅಲ್ಲಿ CM ಅವ್ರಿಗೆ ಲೆಟ್ರ್ ಕೊಡಲಿ, ಅವ್ರ ಮ್ಯಾಗ ರೇಡ್ ಹಾಕ್ರಿ, ಇದು ಮಾಡಿರಿ, ಅದನ್ನು CID ಕೊಡ್ರಿ ಅಂಥೇಳಿ. ಇವರೆಲ್ಲ ಯತ್ನಾಳ್ ಅವ್ರು ಏನು ಹೇಳ್ಯಾರಲ್ಲ, ಇವ್ರು ಅಷ್ಟು ಅವ್ರ ಪಾರ್ಟಿ ಒಳಗೆ ಅದಾರ. BJP ಒಳಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರ, ಗುಂಡಾಗಳು ಅದು ಇದು ಇಲ್ಲ ಸಲ್ಲದ ಎಲ್ಲ ಮಾತಾಡಿದ್ರ ನನ್ನ BJP ಒಳಗೆ ತಗೋತಾರನೋ ಅಂತ ವಿಚಾರದ ಇರಬೇಕು. ಟಿಮ್ ಈಗ ಬರೀ ಒಳಗೆ ನಾವು ಟಿಮ್ ಮಾಡಿಕ್ಸಿನ ಅದನ್ನು ತುಂಬಿರಿ ಅಂತಾರಲ್ಲ, ಹಂಗೆ ತುಂಬಲಾಕತ್ತಾರ ಅವ್ರ.
ನನ್ನ ಬಿ ಜೆ ಪಿ ತೊಗೋರಿ ನಾ ಹೆಂಗೆ ಬೇಕಂಗೆ ಎಕಡೆ ಬೇಕಾದ್ರೆ ಮಂದಿಗೆ ಮಾತಾಡ್ತೀನಿ ಅಂತ ಮಾತಾಡಕ್ಕೆ ನಮ್ಮ ಬಿಜಾಪುರ ಜಿಲ್ಲಾದಾಗೆಲ್ಲ ಇಡೀ ದೇಶ ಎಲ್ಲರಿಗೆ ಎಕಡೆ ಬೇಕಾದ್ರೆ ಮಾತಾಡಕ್ಕೆ ಬರ್ತದೆ. ಆದ್ರೆ ಒಂದು ಹುದ್ದೆದೊಳಿದ್ದಾಗ ಗೌರವದಿಂದ ಆ ಹುದ್ದೆಗೆ ಗೌರವದಿಂದ ಮಾತಾಡಬೇಕು. ಸಿಕ್ಕಂಗೆ ಎಕಡೆ ಬೇಕಾದ್ರೆ ಮಾತಾಡಿದ್ರೆ ನಿಮ್ಮದು ಕರೆಯಲ್ಲ. ನೀವು ಮಾತಾಡಿದಕ್ಕೂ 4 ಮಂದಿ ಇಲ್ಲ ತೂಕದಪ್ಪ ಮಾತಿನ ಶಬ್ದ ಕರೆಕ್ಟ್ ಅದ, ಅವ್ರು ಮಾತಾಡಿದ್ದು ತಪ್ಪಲ್ಲ. ಇವ್ರು ವಿಡಿಯೋ ನೋಡಿದವರು ಸಣ್ಣ ನಾ ಭಾಳ ಕಡೆ ನೋಡೀನಿ ಹೆಂಗೆ ಜನ ಟ್ರೀಟ್ ಮಾಡ್ತಾರೆ ಇವ್ರನ್ನ ಅಂತೇಳಿ. ಇವ್ರು ವಿಡಿಯೋ ನೋಡಿ ಕೊಕ್ ನಗ್ತಾರೆ, ಹನಿ ಬಿಡ್ಕೋತಾರೆ. ಏನಪ್ಪ ಈ ನಮ್ನಿ ಮಾತಾಡ್ತಾರಲ್ಲ ಇವರು ಅಂತೇಳಿ. ಅದು ಇವರು ಅವ್ರ ಬಗ್ಗೆ ನಮಗೆ ಗೌರವ ಅದ. ಅವರು MLA ಅದಾರ, ಅವ್ರು ಅಂತಮೂರು ಅವರು ಹಿಡ್ಕೊಂಡು ಎಲ್ಲರೂ ನನಗೆ ಪರಿಚಯ ಅದಾರ, ಇಲ್ಲ ಅಂತಲ್ಲ ನನಗೆಲ್ಲ ಗೊತ್ತದ. ಇವರು ಮುಂಜಾನೆ ಚಂತಾನೆ ಇವರು ಅಂತಮೂರು ಇವರು ಎಲ್ಲರೂ ಮುಸಲ್ಮಾನ ಸಮಾಜದವರು ಇರ್ತಿದ್ರು. ನನಗೀಗ ಸಮಯ ಬಂದಾಗ ನನಗೆ ಅವ್ರು ಏನಾರ ಅಂದ್ರೆ ಒಟ್ಟು ಬಾಯ್ಬಿಡ್ತೀನಿ, ಅಲ್ಲಿ ತನಕ ಬಿಡಂಗಿಲ್ಲ. ಇವರು ತಮ್ಮ ಹೋಟಿನ ಸಂಬಂಧ ಮುಸಲ್ಮಾನ ಬುರ್ಕಾ ಗಡ್ಡ ಅನ್ನಕತ್ತಾರ. ಯಾವುದೇ ಒಬ್ಬ ವ್ಯಕ್ತಿ ಜನರ ಹೊಟ್ಟು ತಗೊಂಡು ಸಾಮಾಜಿಕ ನ್ಯಾಯದಡಿಯಲ್ಲಿ MLA ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಕೊಂಡು MP MLA ತನಕ ಯಾರೇ ಇರಲಿ, ಅಲ್ಲಿ ಯಾವುದೇ ಜಾತಿ ಧರ್ಮ ಇರಂಗಿಲ್ಲ. ಯಾವುದೇ ಮನುಷ್ಯ ಬಂದ್ರೂ ಆ ಮನುಷ್ಯಂದು ಕಷ್ಟಕ್ಕೆ ಆಗಿ ಕೆಲಸ ಮಾಡಿಕೊಡ್ಬೇಕು. ಇವರು 4 ಹೋಟಿನ ಸಂಬಂಧ 4 ಮಂದಿ ಚಪ್ಪಾಳೆ ಹಾಕ್ತಾರೆ ಅಂತೇಳಿ ಹ್ಯಾಂಗೆ ಬೇಕಂಗೆ ಮಾತಾಡ್ತಾರೆ. ಹಾಂ, ಈಗ ಇದಕ್ಕಿಂತ ಮೊದಲು ಒಂದು ರಜಪೂತ್ ಒಂದು ನೋಡಿದ್ರೆ ನೀವು, ನಮ್ಮ ಮಾಜಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ರಜಪೂತ್ ಅವರು, ಪರಶುರಾಮ್ ರಜಪೂತ್ ಅವರು ಇವ್ರ ಬಗ್ಗೆ ಏನು ಮಾತಾಡಿದರು? ಇವ್ರು ಈ ಥರ ಮಾತಾಡೋದಕ್ಕೆ ಇವರು ಬೈದಿದ್ದಕ್ಕಿಂತ ಹೆಚ್ಚಿಗೆ ಯತ್ನಾಳವ್ರು ಬಯಸ್ಕೊಂಡಿದ್ದು ಹೆಚ್ಚದ್ರಿ. ನೋಡ್ರಿ ನೀವು ಅನಾಲಿಸಿಸ್ ಮಾಡಿ ನೋಡ್ರಿ ನೀವು. ಅವ್ರು ಬಯಸ್ಕೊಳ್ಳೋದನ್ನು ನಮಗೂ ಮನಸ್ಸಿಗೆ ನೋವೈತಿ. ಯಾಕೆ ನೋವೈತಿ ಅಂದ್ರೆ ಅವರು MLA ಅದೇನು ಅನ್ನೋದು ಮರೆತು ಮಾತಾಡ್ತಾರೆ. 4 ಮಂದಿ ಟಾಳಿ ಹಾಕೋಣ ಹಂಗೆ ಮಾತಾಡ್ಬಾರ್ದು. ಒಂದು ಹುದ್ದೆ ಯಾರು ಕಾಂಗ್ರೆಸ್ ಪಕ್ಷದವರಾಗ್ಲಿ ಯಾಕೆ ಇದಕ್ಕೆ ಪ್ರತಿ ಉತ್ತರ ಕೊಡಕ್ಕೆ ರೆಡಿ ಆಗಲ್ಲ? ಸರ, ನಿಮ್ಗೊಂದು ಮಾತು ಹೇಳ, ಯಾವುದಕ್ಕೆ ಆಗಲಿ ಗ್ರಹಗಳು ಮತ್ತು ಸಮಯ ಚಕ್ರ ಇರ್ತದೆ. ಅದು ಟೈಮ್ ಬಂದಾಗ ಏನಾಗಬೇಕು ತಾನೇ ಆಗಿಬಿಡ್ತದ ಏನ್ರಿ. ಟೈಮ್ ಬಂದಾಗ ಏನೇನು ಆಗ್ಬೇಕಲ್ಲ, ಯಾರು ಏನು ಮಾಡೋದು ಬೇಡ. ಎಲ್ಲದಕ್ಕೂ समय उत्तरा ಕೊಡ್ತದೆ. सर, इतने आरोप लगे हैं एमबी पाटिल पास, एमबी पाटिल को लेकर जो है बीजेपी के लीडरों ने पिछली बार भी, इससे पहले भी आरोप लगाए, लेकिन इन आरोपों को लेकर कभी एमबी पाटिल ने अपना स्पष्टीकरण जैसे आप रख रहे हैं वैसे नहीं रखते, बल्कि आप जैसे कांग्रेस के दूसरे लोग रखते हैं. क्या एमबी पाटिल साहब डरते हैं उनकी जवाब देने का, उनके सवालों का? आप जो सवाल मेरे को पूछे है ना, वो MB पाटिल साहब को पूछना. MB पाटिल साहब डरते क्या नहीं डरते मुझे कैसा मालूम होता है? साथ रहते ना, हर बार जो है आप जैसे लीडर ही उनका डिफेंस करते हैं. आप जो बोले ना सच है, आप जो बोले ना आपका क्वेश्चन ना करेक्ट है, मगर डरते क्या ना डरते क्या है क्या नहीं उनका अंदर मुझे कैसा मालूम होता है? वो MB पाटिल साहब को पूछना, मेरे को पूछे तो मैं कैसा बोलूँ? उनके साथ रहते हैं तो कुछ तो एनालिसिस करे होंगे ना. एनालिसिस हम नहीं करते, कई को नहीं करते. हमारे क्या काम है? हमारी 55 साल की जो हमारे कांग्रेस पार्टी भव्य हिंदुस्तान बनाया, हमें कांग्रेस पार्टी के लिए हमारे माँ बाप को कैसा हम लॉयल्टी रहते हैं ना, ऐसा हम कांग्रेस पार्टी के लिए लॉयल्टी है. मगर कौन क्या क्या रहता है ये सियासत में हमारे नज़र नहीं रहते, हमारे सामने नहीं होता. पीछे कैसा चलता है क्या चलता है मुझे क्या मालूम. वो आप जो MB पाटिल साहब का मुझे पूछ रहे हैं ना, वो MB पाटिल साहब को खुद को पूछो क्या बोलता है मुझे मालूम नहीं. मैं कैसा बोल सकता हूँ जी? दूसरा सवाल, हाँ, नहीं आप कैसे बोल सकते हैं ये अलग है. आप डिपेंड करें ना, आप जितने भी सवाल हुए हैं MB पाटिल को लेकर हुए हैं और कांग्रेस पार्टी को लेकर, तो आप एक प्रवक्ता के तौर पर यहाँ जवाब दे रहे हैं, तो मैं आपकी प्रवक्ताओं की तरफ ही सवाल पूछा. मैं प्रवक्ता नहीं, मैं कांग्रेस पार्टी का सदस्य हूँ, कांग्रेस पार्टी का क्या कार्यकर्ता हूँ. मेरे को संविधान बोलने का संविधान कांग्रेस पार्टी परम पूज्य डॉक्टर बाबा साहेब अंबेडकर साहेबರು ನನಗೆ ಅಧಿಕಾರ ಕೊಟ್ಟರ. ಅಧಿಕಾರ ನಿಮಗೂ ಹಿಡ್ಕೊಂಡು ಎಲ್ಲರಿಗೂ ಅಧಿಕಾರ ಕೊಟ್ಟರು ಹಿಂದೂಸ್ತಾನದಾಗ. गुड सिटीजन होने के नाते आप ये स्टेटमेंट दे रहे हैं. नहीं, आपको मालूम, मुझे कैसा मालूम होता है जी? ಸರ್, ಈಗ ಬರೋ ದಿನಮಾನಗಳಲ್ಲಿ हाँ, ಬಿಜೆಪಿ ಏನಾದರೂ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ನೀವು ರೆಡಿ ಇದ್ದೀರಿ ಕಾಂಗ್ರೆಸ್ ಅವರು? ಎನಿ ಟೈಮ್ ನಾನು ಬೇರೆದವ್ರನ್ನ ಹೇಳಂಗಿಲ್ಲ ಬೈ, ನಾನು ಎನಿ ಟೈಮ್ ರೆಡಿ ಇದ್ದೀನಿ.
ರಾತ್ರಿ ಬಂದ್ರೂ ನಾನು ಉತ್ತರ ಕೊಡ್ತೀನಿ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಾರುತಿ ರಾವ್ ಬಂಡಿ.